ಸರ್ಕಾರವನ್ನು ಕೊಡಲಾರದಂಥ ಅಸಮರ್ಥರಿದ್ದಾರೆ. ಎಲ್ಲೋ ಲಂಚ ಕೇಳ್ದ ಅಂದರೆ ಆ ಲಂಚವನ್ನು ಕಡಿಮೆ ಮಾಡಿಸುವಂಥ ಬ್ರೋಕರ್ಗಳು ನಮ್ಮ MLAಗಳಾಗಿದ್ದಾರೆ. ಎಲ್ಲೋ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂದರೆ ಅತ್ಯಾಚಾರಕ್ಕೆ 50,000 ರೂಪಾಯಿ ಫಿಕ್ಸ್ ಮಾಡಿ ಆಕೆಯ ಘನತೆಗೆ, ಗೌರವಕ್ಕೆ, ಮಾನಕ್ಕೆ, ಹಿಂಸೆಗೆ ಕೇವಲ 50,000 ರೂಪಾಯಿ ಫಿಕ್ಸ್ ಮಾಡಿ ರಾಜಿ ಮಾಡಿಸುವಂತಹ ನೀಚರು ನಮ್ಮ MLAಗಳಾಗಿದ್ದಾರೆ. ಇವರಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಹಾಗಾಗಿ ಇವತ್ತು ಇದು ನಮ್ಮಲ್ಲಿ ನಡೀತಿರೋದು ಪ್ರಜಾಪ್ರಭುತ್ವ ಅಲ್ಲ, ಇದು ದುಡ್ಡಿನ ಮದ ಇರುವಂತಹ ಕೆಲವು ಭ್ರಷ್ಟರ ನೀಚರ ಆಡಳಿತ ಇದು. ಹಾಗಾಗಿ ರಾಜ್ಯದ ಜ್ವಲಂತ ಸಮಸ್ಯೆಗಳಾಗಲಿ, ಜನರ ನಿಜವಾದ ಸಮಸ್ಯೆಗಳಾಗಲಿ, ಭವಿಷ್ಯದ ಬಗ್ಗೆ ಕಾಳಜಿ ಇರುವಂಥ ವಿಚಾರಗಳಾಗಲಿ ಇವತ್ತು ಚರ್ಚೆ ಆಗೋದಿಲ್ಲ. ಅದನ್ನು ಬಯಸುವಂಥವರು ಮೂರ್ಖರು. ಸರ್, ರಾಜ್ಯದಲ್ಲಿ ಪ್ರಮುಖವಾಗಿ ಹುದ್ದೆಗಳು, ಸಾವಿರಾರು ಹುದ್ದೆಗಳು ಖಾಲಿ ಇದ್ದಾವೆ. ಒಂದು ವೇಳೆ ಕಾಲ್ಫಾರ್ಮ್ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಸೇಲ್ ಆಗ್ತಿದ್ದಾವೆ ಅಂತ ಹೇಳಿ. ರಾಜ್ಯದಲ್ಲಿ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಆಗಾಗ 1,000, 2,000 ಹೀಗೆ ಹುದ್ದೆಗಳನ್ನ ತುಂಬ್ತಾ ಇದ್ದಾರೆ.